ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದ ಭಿನ್ನಮತ, ಪದಾಧಿಕಾರಿಗಳ ನೇಮಕದಲ್ಲಿ ಮಹಾ ಅನ್ಯಾಯ, ಹೈಕಮಾಂಡ್ಗೆ ಸಿಟ್ಟು ಹೊಡೆದ್ರ ಆ ಇಬ್ಬರು ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ನಿಷ್ಠಾವಂತ ನಾಯಕರಿಗೆ ಮಹಾ ಅನ್ಯಾಯವಾಗಿದೆ. ಹೈಕಮಾಂಡ್ ನಾಯಕರು ಕೇವಲ ಬಿಎಸ್ವೈ ಬಣಕ್ಕೆ ಮಣೆ ಹಾಕಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ರಾಜ್ಯ ಬಿಜೆಪಿಯ ಒಂದು ಗುಂಪು ಇದೀಗ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬೀಳೋಕೆ ಸಜ್ಜಾಗಿದೆ. ಹಾಗಾದ್ರೆ ಪದಾಧಿಕಾರಿಗಳ ನೇಮಕದ ಬಗ್ಗೆ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿರೋ ಆ ಬಿಜೆಪಿ ನಾಯಕರು ಯಾರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ, ಮನಸ್ತಾಪ ಭುಗಿಲೆದ್ದಿತ್ತು. ಯಾರು ಚಿಂದಿ ಚೋರ್ ತಂದು ಆ ಹುಲಿ ಈ ಹುಲಿ ಅನ್ಬೇಡಿ ಅಂತೇಳಿ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ, ವಿ ಸೋಮಣ್ಣ, ಅರವಿಂದ್ ಬೆಲ್ಲದ್, ಅರವಿಂದ್ ಲಿಂಬಾವಳಿ ಕೂಡ ವಿಜಯೇಂದ್ರ ಆಯ್ಕೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಬಿಎಸ್ವೈ ಬಣದಲ್ಲಿ ಗುರುತಿಸಿಕೊಂಡಿದ್ದ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ನೇಮಿಸಿದ್ದು ಅಸಮಾಧಾನಿತರನ್ನ ಮತ್ತಷ್ಟು ಕೆರಳಿಸಿತ್ತು. ಹೀಗೆ ಅದಾಗಲೇ ಕೂತ ಕುದಿಯುತ್ತಿದ್ದ ಬಿಜೆಪಿ ಅಸಮಾಧಾನಿತರಿಗೆ ನಿನ್ನೆ ಪದಾಧಿಕಾರಿಗಳ ನೇಮಕದಲ್ಲೂ ವಿಜಯೇಂದ್ರ ಪರವಾಗಿ ಹೈಕಮಾಂಡ್ ಬ್ಯಾಟ್ ಬೀಸಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ಬಗ್ಗೆ ಪದೇ ಪದೇ ರಿಯಾಕ್ಟ್ ಮಾಡಿರೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ತಿರುಗೇಟನ್ನು ಕೊಡ್ತಾನೆ ಇದ್ದಾರೆ. ಇದೇ ವೇಳೆ ಪರೋಕ್ಷವಾಗಿ ಹೈಕಮಾಂಡ್ಗೂ ಮುಟ್ಟಿ ನೋಡಿಕೊಳ್ಳುವ ಮೆಸೇಜ್ ಕಳಿಸಿದ್ದಾರೆ. 2024 ತಡೆಯಿರಿ, ಆಮೇಲೆ ಎಲ್ಲವೂ ಬದಲಾಗುತ್ತೆ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ವಿಜಯೇಂದ್ರ ಮತ್ತು ಬಿಎಸ್ವೈ ಕಡೆಯವರು ದೊಡ್ಡ ದೊಡ್ಡ ಹುದ್ದೆ ತೆಗೆದುಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ತು ಪಲ್ತು ನೀಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಸ್ಥಾನವೊಂದು ಎನ್ ರವಿಕುಮಾರ್ಗೆ ನೀಡುತ್ತಾರೆ. ರವಿಕುಮಾರ್ ಯಡಿಯೂರಪ್ಪ ಶಿಷ್ಯ ಅಲ್ವಾ? ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲಿ, ಆವಾಗ ಬದಲಾವಣೆಯಾಗುತ್ತೆ. 28ಕ್ಕೆ 28 ಸೀಟು ಗೆಲ್ಲುತ್ತೇವೆ ಎಂದಿದ್ದಾರೆ. ಒಂದು ಕಡಿಮೆಯಾದ್ರೂ ಮುಂದೆ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಾಗ್ಲಿಲ್ವಾ? ಹಂಗಾಗುತ್ತೆ ಅಂತೇಳಿ ಕಿಡಿಕಾರಿದ್ದಾರೆ. ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು ಏನಂತಾರಲ್ಲ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಕೊಡ್ತಾರ. ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ, ಇನ್ನು ವಿಧಾನ ಪರಿಷತ್ ಈ ಕಡೆ ಒಂದು ಮಾಡ್ತಾರ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ, ಈಗ ಅವ್ರು ಮಾಡ್ತಾರ. ಅವು ಉತ್ತರ ಕರ್ನಾಟಕ ಕೊಟ್ಟಿ ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ್ದು ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪಗೆ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಒಂದೊಂದ್ರದ ಹಂತ 2024 ಲೋಕಸಭೆ ಮುಗಿದ ಮ್ಯಾಗ ಮಧ್ಯಪ್ರದೇಶ, ರಾಜಸ್ಥಾನ ಹೆಂಗೆಲ್ಲ ತೆಗೆದು ಮಾಡೋದ್ರಲ್ಲ ಹಂಗೆ ಎಲ್ಲೂ ಮಾಡ್ತಾರೆ. 28 ತೊಗೊಂಡ್ ಬರ್ತೀನಿ ಅಂದಾರೆ, ತರಬೇಕು. 28, 27 ಬಂದ್ರೂ ಅದಕ್ಕೆ ಕ್ರಮ ತಗೋತಾರೆ. ಶಿಕಾರಿಪುರ, ಕನಕಪುರದಲ್ಲೂ ಅಡ್ಜಸ್ಟ್ಮೆಂಟ್. ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ರಾಜ್ಯ ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಠೇವಣಿ ಹೋಗುತ್ತೆ, ಕನಕಪುರದಲ್ಲಿ ಆರ್ ಅಶೋಕ್ ಠೇವಣಿ ಹೋಗುತ್ತೆ ಅಂದ್ರೆ ಏನರ್ಥ? ಪಾಪ ಸೋಮಣ್ಣ ಬೆಂಗಳೂರಲ್ಲಿ ಗೆಲ್ತಿದ್ರು, ಅವರನ್ನೇ 2 ಕಡೆ ನಿಲ್ಲಿಸಿ ಸೋಲಿಸಿದ್ರು. ನಾನ್ ಏನ್ ಮಾತನಾಡಿದ್ರು ನಂಗೆ ಯಾರು ನೋಟಿಸ್ ಗೀಟಿಸ್ ಕೊಡಲ್ಲ, ನಾನೀಗ ಸರ್ವ ಸ್ವತಂತ್ರ ಇದ್ದು ಆಲ್ ಪಾರ್ಟಿ ವಿಪಕ್ಷ ನಾಯಕ ಅಂತೇಳಿ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನು ಹೀರೋ ಅಲ್ಲ, ನಾನು ಯಾವತ್ತಿದ್ರು ವಿಲನ್ ಇದ್ರೇನೆ ಹೀರೋಗೆ ಕಿಮ್ಮತ್ತು ಇರುತ್ತೆ, ಇಲ್ಲದಿದ್ರೆ ಇಲ್ಲ. ವಿಲನ್ ಇಲ್ಲದಿದ್ರೆ ಹೀರೋ ಯಾರ ಜೋಡಿ ಫೈಟ್ ಮಾಡುತ್ತಾನೆ? ಅಂಬರೀಶ್ ಸಹ ವಿಲನ್ ಇದ್ರು, ನಂತರ ಹೀರೋ ಆದ್ರು. ಅದೇ ತರಹ ನಾನು ಆಮೇಲೆ ಹೀರೋ ಆಗಬಹುದು. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಅಂತೇಳೋ ಮೂಲಕ ಬಿಎಸ್ ಯಡಿಯೂರಪ್ಪ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಗೆ ಹೀರೋ ಆಗ್ಬೇಕಂತ ಯಾಕೆ ಅನಿಸ್ತಾ ಇಲ್ಲ ರೀ? ವಿಲನ್ ಪಾತ್ರ ಮಾಡೋರು ಯಾರು? ವಿಲನ್ ಇದ್ರೆ ಹೀರೋ ಒಂದು ಮಾತು ಗೊತ್ತಾಗೋದು. ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ. ಅಂಬರೀಶ್ ಏನಿದೆ ಮೊದಲ ವಿಲನ್ ಇದ್ರಲ್ಲ ಹೀರೋ ಹಂಗ ಅಂಬರೀಶ್ ಹಂಗ ನಾನು ಹೀರೋ ಆಗ್ಬೋದು. ಹೀಗೆ ಯತ್ನಾಳ್ ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತ್ರ ಯತ್ನಾಳ್ ಮಾತಿಗೆ ಬಿಲ್ಕುಲ್ ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಪದಾಧಿಕಾರಿಗಳ ನೇಮಕದ ಬಗ್ಗೆ ಸಂಸದ ಡಿ.ವಿ. ಸದಾನಂದ ಗೌಡರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 6 ಆಪ್ತರಿಗೆ ಸ್ಥಾನ ನೀಡಲಾಗಿದೆ. ಈ ತಂಡವನ್ನ ಅಸಮರ್ಥ ತಂಡ ಅಂತ ಹೇಳಲ್ಲ, ಆದ್ರೆ ಅಲ್ಲೋ ಇಲ್ಲೋ ಸ್ವಲ್ಪ ವ್ಯತ್ಯಾಸಗಳು ಇವೆ. ಇದನ್ನೆಲ್ಲ ಮಾಡುವ ಮುನ್ನ ಕೇಂದ್ರದ ನಾಯಕರು ಬಂದು ರಾಜ್ಯದ ಹಿರಿಯರ ಜೊತೆ ಕುಳಿತು ತಿಳಿದುಕೊಳ್ಳಬೇಕಿತ್ತು ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರ ಏಕಪಕ್ಷೀಯ ನಿರ್ಧಾರಗಳು ಬಿಜೆಪಿಗೆ ಚುನಾವಣೆಯಲ್ಲಿ ಮುಳುವಾಗ್ತಾವ? ಈಗ ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರೋ ಬೆಂಕಿ ಲೋಕಸಭಾ ಚುನಾವಣೆ ಹತ್ತಿರ ಬರುವಷ್ಟು ಹೊತ್ತಿಗೆ ದೊಡ್ಡ ಜ್ವಾಲೆಯಾಗಿ ಮಾರ್ಪಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಗುಪ್ತ ರೋಗ ಚಿಕಿತ್ಸಕ ಅಥವಾ ಲೈಂಗಿಕ ಚಿಕಿತ್ಸಕ. ಇನ್ ಕೇಸ್ ತಮಗೆ ಏನಾದರೂ ನಿಮೂರ್ ದೌರ್ಬಲ್ಯ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಆಗ್ತಾ ಇದೆ ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ, ತಮ್ಮ ಹತ್ರ ತುಂಬಾ ಚೆನ್ನಾಗಿ ಆಯುರ್ವೇದಿಕ್ ಚಿಕಿತ್ಸೆ, ಯಾವುದೋ ಕೆಮಿಕಲ್ ಸ್ಪಿಲ್ ಇಲ್ಲದಂದ್ರೆ ನೈಸರ್ಗಿಕವಾಗಿ ತಮ್ಮ ಸೆಕ್ಸ್ ಲೈಫ್ನ ಚೆನ್ನಾಗಿ ಇಟ್ಕೋಬಹುದು. ಇನ್ ಕೇಸ್ ತಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.